ಇದೇ ಮನೆ ಮುಂದೆ ನಿಲ್ಲಿಸಪ್ಪ. ಕಾವೇರಿಯ ಸೂಚನೆಯ ಮೇರೆಗೆ ಡ್ರೈವರ್ ಕ್ಯಾಬ್ ನಿಲ್ಲಿಸಿದ್ದ. ಕ್ಯಾಬಿನಿಂದ ಇಳಿಯುತ್ತಿದ್ದಂತೆ ಕಾವೇರಿ ಬ್ಯಾಗನ್ನು ಹೆಗಲಿಗೇರಿಸಿ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಗೇಟ್ ತೆಗೆದು ಬಾಗಿಲ ಮುಂದೆ ನಿಂತಳು. ಕೆಲವು ದಿನ ಅಪ್ಪನ ಜೊತೆ ಕಳೆದು ನೋವನ್ನೆಲ್ಲ ಮರೆತು ಹೊಸ ಉತ್ಸಾಹದೊಂದಿಗೆ ವಾಪಸ್ ಹೋಗ್ತೀನಿ ಎಂದು ಯೋಚಿಸುತ್ತಾ ಮುಖದಲ್ಲಿ ಕೃತಕ ನಗು ತಂದುಕೊಂಡು ಡೋರ್ ಬೆಲ್ ಒತ್ತಿದ್ದಳು. ಅರೆ ಕಾವೇರಿ, ಬಾ ಬಾ. ಆಕಸ್ಮಿಕವಾಗಿ ಮಗಳು ಬಂದಿರುವುದನ್ನು ಕಂಡು ಸುಭಾಷ್ ಮುಖ ಅರಳಿತು. ಅಪ್ಪ, ನನ್ನ ಈ ಸರ್ಪ್ರೈಸ್ ಹೇಗನಿಸಿತು ಎಂದು ಹೇಳುತ್ತಾ ಕೃತಕ ನಗು ಜೋರಾದ ನಗುವಿನಲ್ಲಿ ಪರಿವರ್ತನೆಗೊಂಡಿತ್ತು. ಕೋಣೆಯಲ್ಲಿ ಕಾಲಿಟ್ಟು ಸೋಫಾಗೆ ಬೆನ್ನು ಆನಿಸಿ ಅವಳು ನಿರಾಳವಾಗಿ ಕುಳಿತಳು. ನಿನಗೆ ಬಹಳ ದಣಿವಾಗಿರಬೇಕು, ಈಗಲೇ ಶುಂಠಿ ಚಹಾ ತರ್ತೀನಿ ಎಂದು ಹೇಳಿ ಸುಭಾಷ್ ರವರು ಅಡುಗೆ ಮನೆಯತ್ತ ಹೊರಟರು. ಅಪ್ಪ, ನೀವೇಕೆ ಅಡುಗೆ ಮನೆ ಕಡೆ ಹೋಗುತ್ತಿದ್ದೀರಿ? ನಿರ್ಮಲಾ ಆಂಟಿ ಇವತ್ತು ಕೆಲಸಕ್ಕೆ ಬಂದಿಲ್ಲವೇ? ಕಾವೇರಿ, ನಾನು ತುರ್ತು ಕೆಲಸದ ನಿಮಿತ್ತ ಮುಂಬೈಗೆ ಹೋಗಬೇಕಿದೆ. ಹಾಗಾಗಿ ನಿರ್ಮಲಾ ಇವತ್ತು ಬೇಗನೆ ಕೆಲಸ ಮುಗಿಸಿ ಹೋದಳು. ನಾನೀಗ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡ್ತೀನಿ. ಬೇಡ ಅಪ್ಪ, ನೀವು ಹೋಗಿ ಬೇಗ ಬರ್ತೀರಿ ಅಲ್ವಾ? ನಾನು ಕೆಲವು ದಿನ ಇಲ್ಲೇ ಇರ್ತೀನಿ. ಕಾವೇರಿ ಖುಷಿಯಿಂದ ಇರುವ ಎಲ್ಲ ಪ್ರಯತ್ನ ನಡೆಸಿದಳು. ನಾನು 2 ದಿನದಲ್ಲಿ ವಾಪಸ್ ಬರ್ತೀನಿ. ನೀನು ಕೆಲವು ದಿನ ಇಲ್ಲಿರೋದು ಮೋಹನ್ಗೆ ಬೇಸರ ಆಗೋದಿಲ್ವಾ? ನೀನು ಬೆಂಗಳೂರಿನಲ್ಲೇ ಇದ್ದು ಕೂಡ ಕೆಲವೊಮ್ಮೆ ಬೆಳಗ್ಗೆ ಬಂದು ಸಂಜೆ ಹೋಗ್ತಿದ್ದೆ. 1 ದಿನ ಹೆಚ್ಚಿಗೆ ಇರಲು ಎಲ್ಲಿ ಅವಕಾಶ ಕೊಡ್ತಾನೆ ಮೋಹನ್? ಸುಭಾಷರ ಮನಸ್ಸಿನಲ್ಲಿ ಅಳಿಯನ ಬಗೆಗಿದ್ದ ತಕರಾರು ಮಾತಿನ ಮೂಲಕ ಹೊರಹೊಮ್ಮಿತ್ತು. ಆಫೀಸ್ ಕೆಲಸದ ನಿಮಿತ್ತ ಇವತ್ತಷ್ಟೇ ಮೋಹನ್ ಸಿಡ್ನಿಗೆ ಹೋದರು. ಹೀಗಾಗಿ ನಾನು ಕೆಲವು ದಿನ ನಿಮ್ಮೊಂದಿಗೆ ಇರುವ ಪ್ರೋಗ್ರಾಂ ಹಾಕಿಕೊಂಡಿರುವೆ ಅಪ್ಪ ಎಂದಳು ಕಾವೇರಿ. ಗುಡ್. ಸುಭಾಷ್ರ ಮುಖದಲ್ಲಿ ಖುಷಿಯ ಮಿಂಚು ಕಾಣಿಸಿತು. ಕಾವೇರಿ ಕೂಡ ಮುಗುಳ್ನಕ್ಕು ನಂತರ ಡ್ರಾಯಿಂಗ್ ರೂಮಿನಲ್ಲಿದ್ದ ತನ್ನ ಬ್ಯಾಗನ್ನು ಕೋಣೆಗೆ ತೆಗೆದುಕೊಂಡು ಹೋಗಿ ಅದರಲ್ಲಿನ ತನ್ನ ಬಟ್ಟೆಗಳನ್ನು ತೆಗೆದು ಇಡತೊಡಗಿದಳು. ಅಪ್ಪನ ಜೊತೆ ಮಾತನಾಡಿ ಕಾವೇರಿಯ ಮನಸ್ಸು ಸಾಕಷ್ಟು ಹಗುರವಾಯಿತು. ಆದರೆ ಅಪ್ಪ ಹೊರಗೆ ಹೋಗುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಉದಾಸತನ ಮತ್ತೆ ಆವರಿಸಿಕೊಂಡಿತ್ತು. ಮೆದುಳಿನಲ್ಲಿ ವಿಚಾರಗಳ ಚಕ್ರ ತಿರುಗತೊಡಗಿತು. ಶೂನ್ಯದತ್ತ ನಿರೀಕ್ಷಿಸುತ್ತಾ ತನಗೆ ತಾನೇ ಮಾತನಾಡಿಕೊಳ್ಳತೊಡಗಿದಳು. ಇಲ್ಲಿ ಎಷ್ಟೊಂದು ಆತ್ಮೀಯತೆ ಇದೆ. ಗೋಡೆಗಳು ಕೂಡ ಪ್ರೀತಿಯ ಹೊನಲನ್ನು ಹರಿಸುತ್ತವೆ. ಮನೆಯ ಏಕೈಕ ಸದಸ್ಯ ಅಪ್ಪ, ಸ್ನೇಹದ ಮೂರ್ತಿಯೇ ಆಗಿದ್ದಾರೆ. ಅಮ್ಮ ಈ ಲೋಕದಿಂದ ಹೊರಟು ಹೋದ ನಂತರ ಅಪ್ಪನೇ ಅಮ್ಮನ ಪಾತ್ರ ನಿಭಾಯಿಸುತ್ತಾ ಮಮತೆಯ ನೆರಳಾಗಿ ತನ್ನನ್ನು ಚಿಂತೆಯಿಂದ ಮುಕ್ತರಾಗಿಸುತ್ತಿದ್ದಾರೆ. ತಾನು ಮನೆಯ ಏಕಮಾತ್ರ ಸಂತಾನವಾಗಿದ್ದರೂ ಅಪ್ಪ ಮಾತ್ರ ಯಾರೂ ಕೊಡದಷ್ಟು ಪ್ರೀತಿಯನ್ನು ನನ್ನ ಮೇಲೆ ಹರಿಸುತ್ತಿದ್ದಾರೆ. ಆದರೆ ಅಲ್ಲಿ ಅತ್ತೆಯ ಮನೆಯಲ್ಲಿ ನನ್ನ ಮನೆಯೆಂದು ಹೇಗೆ ತಾನೇ ಹೇಳಲಿ? ಅಮ್ಮನ ರೂಪದಲ್ಲಿ ಅತ್ತೆ ಇರುತ್ತಾಳೆ ಎಂದು ಭಾವಿಸಿದೆ. ಮಾವನಲ್ಲಿ ಅಪ್ಪನ ಸ್ನೇಹ ನಿರೀಕ್ಷಿಸಿದ್ದೆ. ಆದರೆ ಇಷ್ಟಪಟ್ಟ ಮಾತ್ರಕ್ಕೆ ಎಲ್ಲವೂ ಸಿಗುವುದಿಲ್ಲ. ಮತ್ತೆ ಯಾರ ಮೇಲೆ ಯಾವ ತಪ್ಪು ಹೊರಿಸಲಿ? ಸಂಗಾತಿಯೇ ನನ್ನ ಬಗ್ಗೆ ಅಕ್ಕರೆ ತೋರಿಸದಿದ್ದಾಗ? ಮದುವೆಯಾಗಿ 3 ವರ್ಷಗಳಾದರೂ ನಾನು ಪ್ರೀತಿ ಹಾಗೂ ಆತ್ಮೀಯತೆಗಾಗಿ ಹಂಬಲಿಸುತ್ತಿರುವೆ. ಹೊಸದೊಂದು ಜೀವ ಬಂದು ನನ್ನಲ್ಲಿ ಹೊಸ ಹರುಷ ಬರುತ್ತೆಂದು ಅಂದುಕೊಂಡಿದ್ದೆ. ನಾನು ತಾಯಿಯಾಗದಿರುವುದಕ್ಕೆ ಅದೆಷ್ಟು ಜನರು ತನ್ನನ್ನು ಅಪರಾಧಿ ಎಂಬಂತೆ ಪರಿಗಣಿಸುತ್ತಿದ್ದಾರೆ. ಕಾವೇರಿ ಮತ್ತೊಮ್ಮೆ ಎಲ್ಲವನ್ನೂ ನೆನಪಿಸಿಕೊಂಡು ಖಿನ್ನಳಾದಳು. ಮದುವೆಯಾಗುತ್ತಿದ್ದಂತೆಯೇ ಅವಳು ನೌಕರಿಗೆ ರಾಜೀನಾಮೆ ಕೊಡಬೇಕಾಗಿ ಬಂದಿತ್ತು. ಇಡೀ ದಿನ ಮನೆ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪ್ರೀತಿಯ 2 ಮಾತುಗಳಿಗಾಗಿ ನಿರೀಕ್ಷಿಸುತ್ತಾ ಕುಳಿತು ಬಿಡುತ್ತಿದ್ದಳು. ಪತಿ ಮೋಹನ್ ತನ್ನದೇ ಲೋಕದಲ್ಲಿ ಕಳೆದು ಹೋಗುತ್ತಿದ್ದ. ರಾತ್ರಿ ಕೆಲವು ಸುಂದರ ಕ್ಷಣಗಳಿಗಾಗಿ ಅವಳು ಮೋಹನನ ಸಾಮೀಪ್ಯಕ್ಕೆ ಹೋದರೆ ಅವನ ಧೋರಣೆ ಹೇಗಿರುತ್ತಿತ್ತೆಂದರೆ ತಾನೇನೋ ಉಪಕಾರ ಮಾಡುತ್ತಿರುವಂತೆ ವರ್ತಿಸುತ್ತಿದ್ದ. ಕಾವೇರಿ ಪುಟ್ಟ ಕಂದಮ್ಮನಿಗಾಗಿ ನಿರೀಕ್ಷಿಸುತ್ತಾ 3 ವರ್ಷಗಳೇ ಕಳೆದು ಹೋದವು. ಆದರೆ ಅವಳ ಮಡಿಲು ಮಾತ್ರ ತುಂಬಲಿಲ್ಲ. ಮೋಹನನನ್ನು ಒಲಿಸಿಕೊಂಡು ಒಂದು ದಿನ ಅವಳು ಕ್ಲಿನಿಕ್ಕಿಗೆ ಹೋದಳು. ಡಾಕ್ಟರ್ ಇಬ್ಬರನ್ನು ಪರೀಕ್ಷೆಗೊಳಪಡಿಸಿದರು. ಆ ದಿನ ರಾತ್ರಿ ಮೋಹನ್ ಆನ್ಲೈನಿನಲ್ಲಿ ರಿಪೋರ್ಟ್ಗಳನ್ನು ನೋಡುತ್ತಿದ್ದ. ಅವಳು ಹಾಸಿಗೆಯಲ್ಲಿ ಮೈಯೊಡ್ಡಿ ಮೋಹನ್ ಏನು ಹೇಳುತ್ತಾನೆಂದು ಕಾಯುತ್ತಿದ್ದಳು. ಮೋಹನ್ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಮುಖ ಕೆಳಗೆ ಮಾಡಿಕೊಂಡು ರಿಪೋರ್ಟ್ ಗಮನಿಸಿದೆ. ನಾನು ನಿನಗೆ ಮೊದಲೇ ಹೇಳಿದ್ದೆ, ಆದರೆ ನೀನೇ ಟೆಸ್ಟ್ ಮಾಡಿಸಲೇಬೇಕೆಂದು ಹಠ ಹಿಡಿದೆ. ಆದರೆ ಈಗ ಸ್ಪಷ್ಟವಾಗಿರುವ ಸಂಗತಿ ಏನೆಂದರೆ ನಿನ್ನ ವ್ಯವಸ್ಥೆಯಲ್ಲಿಯೇ ಯಾವುದೋ ದೋಷ ಇದೆ. ಹೀಗಾಗಿ ನೀನೆಂದೂ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದ. ಕಾವೇರಿಯ ಅಳು ಎಲ್ಲೇ ಮೀರಿತ್ತು.
ತನ್ನನ್ನು ತಾನು ನಿಯಂತ್ರಣಕ್ಕೆ ತಂದುಕೊಂಡು ಧೈರ್ಯದಿಂದ ನಾಳೆ ನೀವು ರಿಪೋರ್ಟ್ನ ಪ್ರಿಂಟೌಟ್ ತೆಗೆದುಕೊಂಡು ಬನ್ನಿ. ಇಂತಹ ಸಮಸ್ಯೆಗಳಿಂದ ಬಹಳಷ್ಟು ಮಹಿಳೆಯರು ತೊಂದರೆಗೆ ಒಳಗಾಗುತ್ತಾರೆ. ನಾವು ನಾಳೆಯೇ ವೈದ್ಯರ ಬಳಿ ಹೋಗೋಣ ಎಂದಳು. ಇದನ್ನು ಮತ್ತೆ ತಮಾಷೆಯ ವಸ್ತುವಾಗಿಸುವ ಯಾವುದೇ ಅವಶ್ಯಕತೆ ಇಲ್ಲ. ಯಾರಾದರೂ ಕೇಳಿದರೆ ನಮಗೆ ಈಗಲೇ ಕುಟುಂಬ ವಿಸ್ತರಿಸುವ ವಿಚಾರವಿಲ್ಲವೆಂದು ಹೇಳಿಬಿಡು. ಇನ್ಮುಂದೆ ಈ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಬಾರದು ಎಂದು ಹಿಟ್ಲರ್ನ ಆದೇಶ ಕೊಟ್ಟು ಮಗ್ಗಲು ಬದಲಿಸಿ ಮಲಗಿದ. ತಿರಸ್ಕೃತಳಾದವಳಂತೆ ಕಾವೇರಿ ಕಣ್ಣೀರು ಸುರಿಸುತ್ತಾ ಉಳಿದು ಬಿಟ್ಟಳು. ಮರುದಿನ ಮೋಹನ್ ತನ್ನ ತಾಯಿಗೆ ರಿಪೋರ್ಟ್ ಬಗ್ಗೆ ತಿಳಿಸಿದ. ಆ ಬಳಿಕ ಆಕೆ ಹೆಜ್ಜೆ ಹೆಜ್ಜೆಗೂ ಕಾವೇರಿಯನ್ನು ಕುಟುಕತೊಡಗಿದರು. ತನ್ನ ಸಂಬಂಧಿಕರೊಬ್ಬರ ಮನೆಯಲ್ಲಿ ಸೊಸೆ ತಾಯಿಯಾಗದಿದ್ದಾಗ ಅವಳಿಗೆ ವಿಚ್ಛೇದನ ನೀಡಿ ಮತ್ತೊಂದು ಮದುವೆ ಮಾಡಿದ ಪ್ರಸಂಗದ ಬಗ್ಗೆ ಅತ್ತೆ ಆಗಾಗ್ಗೆ ತನ್ನ ಮಗನಿಗೆ ಒತ್ತಿ ಒತ್ತಿ ಹೇಳುತ್ತಿದ್ದರು. ನಿರ್ಲಕ್ಷ್ಯ ಹಾಗೂ ದೌರ್ಜನ್ಯದ ಕತ್ತಲೆಯ ಕೂಪದಿಂದ ಕೂಡಿದ ಒಂದು ಬೀದಿಯಲ್ಲಿ ತನ್ನನ್ನು ತಾನು ಕಂಡು ಕಾವೇರಿ ಏಕಾಂಗಿಯಾಗಿ ಹೋಗಿದ್ದಳು. ನೀನು ಯಾವಾಗಲೂ ಮುಖ ಊದಿಸಿಕೊಂಡು ಯಾಕೆ ಕೂತಿರ್ತೀಯ? ನನ್ನ ಮುಂದಾದರೂ ನಿನ್ನ ಈ ಉಬ್ಬಿದ ಮುಖ ಹೊತ್ತು ತಿರುಗದಿರು ಎಂದು ಹೇಳುತ್ತಿದ್ದ ಮೋಹನ. ಕಳೆದ ದಿನಗಳ ಅಪಮಾನದ ಕುಟುಕು ಅವಳನ್ನು ಇನ್ನೂ ಘಾಸಿಗೊಳಿಸುತ್ತಲೇ ಇತ್ತು. ಕೋಲಾರದಿಂದ ಗಂಡನ ದೊಡ್ಡಮ್ಮ ಭೇಟಿಯಾಗಲು ಬಂದಿದ್ದರು. ಆಗ ಕಾವೇರಿ ಅವರಿಗೆ ಗೌರವ ನೀಡಲೆಂದು ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು. ಅವರು ಎಂದಿನಂತೆ ಕಾವೇರಿ ಬೇಗ ಮಗುವಿನ ತಾಯಿಯಾಗಲೆಂದು ಹಾರೈಸಿದರು. ಅಲ್ಲಿಯೇ ನಿಂತಿದ್ದ ಅತ್ತೆ, ಇಲ್ಲ ಅಕ್ಕ, ಆ ಸುಖ ನಮ್ಮ ಪಾಲಿಗೆ ಎಲ್ಲಿದೆ? ನಮ್ಮ ಮನೆಯಂಗಳಕ್ಕೆ ಮಗುವಿನ ಆಟದ ಭಾಗ್ಯ ಇಲ್ಲ ಎಂದು ಕಟು ಧ್ವನಿಯಲ್ಲಿ ಹೇಳಿದರು. ಅದನ್ನು ಕೇಳಿಸಿಕೊಂಡ ದೊಡ್ಡತ್ತೆಯ ಮುಖ ಸಿಂಡರಿಸುತ್ತಾ, ನೀನು ಇದೇನು ಹೇಳುತ್ತಿರುವೆ? ಕಾವೇರಿಯ ಮುಖ ನೋಡಿದರೆ ಅದರ ಚಿಂತೆ ಒಂದಿಷ್ಟು ಇಲ್ಲದಂತೆ ಕಾಣ್ತಿಲ್ಲ. ಕುಟುಂಬಕ್ಕೆ ಒಂದು ಮಗುವನ್ನು ಕೊಡದವಳಿಗೆ ಈ ಶೃಂಗಾರವೆಲ್ಲ ಯಾಕೆ ಎಂದರು. ಈಗೇನು ಮಾಡೋಕೆ ಆಗುತ್ತೆ? ನನ್ನ ಮಗನ ಬದುಕಿನಲ್ಲಿ ಈ ಬಂಜೆ ಬರಬೇಕೆಂದು ಸೃಷ್ಟಿ ಬರೆದಿತ್ತೇನೋ. ವಿಷ ತುಂಬಿದ ವಾಗ್ಬಾಣಗಳಿಂದ ಕೂಡಿದ ಮಾತುಗಳು ಅಸಹನೀಯವಾಗಿದ್ದವು. ಕಾವೇರಿ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದಳು. ಅಪಮಾನ ಹಾಗೂ ದುಃಖದಿಂದ ವಿಚಲಿತಳಾದ ಅವಳು ರಾತ್ರಿ ಗಂಡನಿಗೆ ವಿಷಯ ತಿಳಿಸಿದರೆ ಅವನು ಅವಳ ಮೇಲೆಯೇ ಉರಿದೆದ್ದು, ನೀನು ಯಾರ ಬಾಯಿ ಮುಚ್ಚಿಸುತ್ತೀಯ? ಅಮ್ಮ ದೊಡ್ಡಮ್ಮ ತಪ್ಪೇನೂ ಹೇಳಿಲ್ಲ ಅಲ್ವಾ? ನಾಳೆ ನಾನು 8 ಗಂಟೆಗೆ ಸಿಡ್ನಿಗೆ ಹೋಗಬೇಕು. ಹೋಗುವ ಮುನ್ನ ನಿನ್ನನ್ನು ಖುಷಿಪಡಿಸಲೇಬೇಕೆಂದು ಯೋಚಿಸಿದ್ದೆ. ಆದರೆ ನೀನು ನನ್ನ ಮೂಡನ್ನು ಸಂಪೂರ್ಣ ಹಾಳು ಮಾಡಿಬಿಟ್ಟೆ. ದೀಪ ಆರಿಸಿ ಮಲಗು ಎಂದು ಹೇಳಿದ. ನಾನು ಕೂಡ ನಾಳೆ ಅಪ್ಪನ ಮನೆಗೆ ಹೋಗ್ತೀನಿ. ಅವರ ಆರೋಗ್ಯ ಸರಿಯಿಲ್ಲ ಎಂದು ಫೋನ್ ಮಾಡಿದ್ದರು. ಮೊದಲ ಬಾರಿ ಕಾವೇರಿ ಸುಳ್ಳು ಹೇಳಿದ್ದಳು. ಅಪ್ಪನ ಫೋನ್ನ ನೆಪ ಹೇಳಿ ಅವಳು ತವರಿಗೆ ಬಂದಿದ್ದಳು. ಬಾಲ್ಯದಲ್ಲಿ ಯಾವುದೇ ತೊಂದರೆ ತಾಪತ್ರೆ ಇದ್ದಾಗ ಅಪ್ಪ ಅವಳ ಬೆನ್ನು ತಟ್ಟುತ್ತಾ ಮಲಗಿಸುತ್ತಿದ್ದರೆ ಅವಳ ಒತ್ತಡವೆಲ್ಲ ಹಾಗೆಯೇ ಮರೆಯಾಗಿ ಹೋಗುತ್ತಿತ್ತು. ಇವತ್ತು ಕೂಡ ಅದೇ ಅಪೇಕ್ಷೆಯಿಂದ ಅವಳು ತವರಿಗೆ ಬಂದಿದ್ದಳು. ಏರ್ಪೋರ್ಟ್ ತಲುಪಿ ಅಪ್ಪ ಸಂದೇಶ ಕಳುಹಿಸಿದಾಗ ಕಾವೇರಿಯ ಯೋಚನೆಯ ಓಟಕ್ಕೆ ಕಡಿವಾಣ ಬಿತ್ತು. ಸಂದೇಶ ಓದಿ ಅವಳು ಅಡುಗೆ ಮನೆಗೆ ಹೋಗಿ ತನಗಾಗಿ ಉಪ್ಪಿಟ್ಟು ಹಾಗೂ ಕಾಫಿ ಮಾಡಿಕೊಂಡು ಬಂದಳು. ಬಳಿಕ ಟಿವಿ ಆನ್ ಮಾಡಿ ಕುಳಿತಳು. ಯಾವುದೋ ಸಿನಿಮಾದಲ್ಲಿ ವಿವಾಹದ ದೃಶ್ಯ ಪ್ರಸಾರವಾಗುತ್ತಿತ್ತು. ವರನ ಹೆಗಲಿನ ಮೇಲಿದ್ದ ಬಟ್ಟೆಯ ತುದಿಗೆ ವಧುವಿನ ಸೀರೆಯ ಅಂಚನ್ನು ಗಂಟು ಹಾಕಿದ್ದರು. ಕಾವೇರಿಗೆ ಕೂಡ 7 ಹೆಜ್ಜೆ ಇಡುವ ಮುನ್ನ ಇಂತಹದೇ ವಿಧಿವಿಧಾನಗಳನ್ನು ನೆರವೇರಿಸಲಾಗಿತ್ತು. ಆದರೆ ಆಗಿದ್ದೇನು? ಮೋಹನನ ಕೊರಳಿನಲ್ಲಿದ್ದ ಮದುವೆಯ ವಸ್ತ್ರ ಅದೆಷ್ಟು ತಿರುಚಾಗಿ ಹೋಯಿತೆಂದರೆ ತಿರಸ್ಕಾರಕ್ಕೆ ಬದಲಾದದ್ದು ಅವಳ ಗಮನಕ್ಕೆ ಬರಲೇ ಇಲ್ಲ. ಆಶೀರ್ವಾದಗಳು ಅವಳಿಗೆ ಸುಖಕರ ಜೀವನ ಕೊಡಲೇ ಇಲ್ಲ. ಅವು ಮುಳ್ಳಿನ ಗಿಡಗಳಂತೆ ಅವಳನ್ನು ಚುಚ್ಚುತ್ತಿದ್ದವು. ಅರಿಶಿಣದ ಬಣ್ಣ ಅವಳ ಜೀವನದ ಹೊಳಪು ಕೊಡಲು ಬದಲು ವಿಷಾದದ ರಂಗು ತುಂಬಿತ್ತು. ಹೂವಿನಂತಹ ಅವಳ ಮುಖ ಇನ್ನಷ್ಟು ಅರಳುವ ಮೊದಲೇ ಬಾಡಿ ಹೋದಂತೆ ಭಾಸವಾಯಿತು. ಮಾನಸಿಕ ಶಾಂತಿಯಂತೂ ಈಗ ಅವಳಿಗೆ ಕನಸಿನಂತೆ ಭಾಸವಾಗುತ್ತಿತ್ತು. ಮದುವೆಯ ಬಂಧನ ಇಬ್ಬರ ಮನಸ್ಸನ್ನಂತೂ ಕೂಡಿಸಲೇ ಇಲ್ಲ. ಕಾವೇರಿಯ ಕಾಲುಗಳಿಗೆ ಕೋಳಗಳನ್ನು ತೊಡಿಸಿತ್ತು. ಅವನ್ನು ಅವಳು ಕಡಿದು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಡೋರ್ ಬೆಲ್ ಸದ್ದಾದುದರಿಂದ ಅವಳು ಯೋಚನೆಯ ಕೂಪದಿಂದ ಹೊರಗೆ ಬಂದಳು. ಬಾಗಿಲು ತೆರೆದಾಗ ಎದುರಿಗೆ ಶಮಂತನನ್ನು ನೋಡಿ ಅವಳ ಮುದುಡಿದ ಮನಸ್ಸು ಅರಳಿತು. ಶಮಂತ್ ಅವಳ ಮನೆಯ ಪಕ್ಕದಲ್ಲಿಯೇ ವಾಸಿಸುತ್ತಿದ್ದ. ಇಬ್ಬರ ಸ್ನೇಹ ಹಳೆಯದು. ಅವರಿಬ್ಬರೂ ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು. ಅವನು ಉನ್ನತ ಶಿಕ್ಷಣಕ್ಕಾಗಿ ದೆಹಲಿಗೆ ಹೋಗಿದ್ದ. MBA ಮುಗಿಸಿದ ಬಳಿಕ ಬೆಂಗಳೂರಿನ ಒಂದು MNC ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಶಮಂತನ ಒಂದು ಕಾಲು ಪೋಲಿಯೋ ಕಾರಣದಿಂದ ದುರ್ಬಲಗೊಂಡಿತ್ತು.
ಆ ಕಾಲಿಗೆ ಅವನು ಕ್ಯಾಲಿಫರ್ ಹಾಕಿಕೊಂಡಿರುತ್ತಿದ್ದ. ಶಮಂತನ ಮನಸ್ಸಿನಲ್ಲಿ ಕಾವೇರಿಗಾಗಿ ವಿಶೇಷ ಸ್ಥಾನವಿತ್ತು. ಆದರೆ ಇದಕ್ಕೆ ಕಾರಣ ಕಾವೇರಿಯ ಸ್ನಿಗ್ಧ ಸೌಂದರ್ಯ ಅಥವಾ ಅವಳು ಓದಿನಲ್ಲಿ ಜಾಣೆಯಾಗಿದ್ದಳು ಎಂಬುದಕ್ಕಲ್ಲ. ಕಾರಣ ಕಾವೇರಿಯ ಮನಸ್ಸಿನ ಬಗೆಗಿನ ಗೌರವ ಹಾಗೂ ಸ್ನೇಹಮಯ ವರ್ತನೆಗಾಗಿ. ಅದು ಸಹಾನುಭೂತಿಯಿಂದಲ್ಲ, ಸ್ನೇಹದ ಸುವಾಸನೆಯಿಂದ ಘಮಘಮಿಸುತ್ತಿತ್ತು. ಮದುವೆಯ ಬಳಿಕ ಕಾವೇರಿ ತವರಿಗೆ ಬರುವುದು ಕಡಿಮೆಯಾಗಿದ್ದರಿಂದ ಶಮಂತ್ ಜೊತೆಗೆ ಭೇಟಿ ಹೆಚ್ಚು ಕಡಿಮೆ ನಿಂತೇ ಹೋಗಿತ್ತು. ಆದರೆ ಕಾವೇರಿಯ ಸ್ನೇಹದ ಶಕ್ತಿ ಅವನನ್ನು ಸದಾ ಕೈ ಹಿಡಿದು ಮುನ್ನಡೆಸುತ್ತಿತ್ತು. ಶಮಂತನನ್ನು ನೋಡಿ ಅವಳ ಮುಖದಲ್ಲಿ ಒಂದು ವಿಶೇಷ ಕಳೆ ತುಂಬಿತು. ಅವರ ನಡುವಿನ ಮಾತುಕತೆ ನಿಲ್ಲುವ ಸ್ಥಿತಿಯಲ್ಲಿರಲಿಲ್ಲ. ಹಳೆಯ ಸ್ನೇಹಿತರು, ಶಾಲೆ, ಕಾಲೇಜು, ಸಿನಿಮಾ, ಹವಾಮಾನ, ಏರುಪೇರು ಎಲ್ಲ ಅವರ ಮಾತುಕತೆಯಲ್ಲಿ ಸೇರಿಕೊಂಡಿತ್ತು. ಕಾವೇರಿ ತನ್ನ ಮನಸ್ಸಿನ ನೋವನ್ನು ಹೇಳಿಕೊಂಡು ಶಮಂತನ ಮನಸ್ಸಿಗೆ ನೋವುಂಟು ಮಾಡಲು ಇಷ್ಟಪಡಲಿಲ್ಲ. ಆದರೆ ತನ್ನ ಮನದ ಬೇಗುದಿ ಮಿತ್ರ ಶಮಂತನಿಗೆ ತಿಳಿಯುವುದಿಲ್ಲ ಎಂದವಳು ಭಾವಿಸಿದ್ದಳು. ಆದರೆ ಮೇಲ್ನೋಟಕ್ಕೆ ಕಾಣುವ ಅವಳ ನಗುಮುಖದ ಹೊದಿಕೆಯಿಂದ ಕೂಡಿದೆ ಎನ್ನುವುದು ಶಮಂತನಿಗೆ ಆಗಲೇ ಅರ್ಥವಾಗಿ ಹೋಗಿತ್ತು. ಸ್ವಲ್ಪ ಹೊತ್ತಿನ ಮಾತುಕತೆಯ ಬಳಿಕ ಶಮಂತ್ ಕೇಳಿಯೇ ಬಿಟ್ಟ. ಕಾವೇರಿ, ನಾವು ಕೇವಲ ಹಳೆಯ ದಿನಗಳದಷ್ಟೇ ಮಾತನಾಡೋದಾ? ನಿನ್ನ ಹೊಸ ಜೀವನದ ಘಟನೆಗಳನ್ನು ಏಕೆ ಹಂಚಿಕೊಳ್ಳಬಾರದು? ತನ್ನ ಕಳ್ಳತನ ಪತ್ತೆಯಾಗಿ ಹೋಯಿತು ಎಂದು ಕಾವೇರಿಗೆ ಅನಿಸತೊಡಗಿತು. ನನ್ನ ಜೀವನ ಕೂಡ ಸಾಮಾನ್ಯ ವಿವಾಹಿತ ಮಹಿಳೆಯ ಹಾಗೆಯೇ ನಡೆಯುತ್ತಿದೆ. ಅತ್ತೆ, ಮಾವ, ಗಂಡ, ಜವಾಬ್ದಾರಿಗಳು, ಇಷ್ಟೇ. ನೀನು ಕೂಡ ನಿನ್ನ ಬಗ್ಗೆ ಹೇಳು ಎಂದು ಹೇಳುತ್ತಾ ಅವಳ ಕಣ್ರೆಪ್ಪೆಗಳು ನೆಲ ನೋಡತೊಡಗಿದವು. ನೀನು ಕ್ರಿಯಾಶೀಲ ವಿವಾಹಿತ ಮಹಿಳೆ. ಈಗ ಪತಿಯಿಂದ ದೂರ ಬಂದು ಇಲ್ಲಿ ಕುಳಿತಿದ್ದೀಯ. ಅವರ ಬಗ್ಗೆಯೂ ಒಂದಿಷ್ಟು ತಿಳಿಸಬಹುದಾಗಿತ್ತು. ಆದರೆ ನೀನು ಅವರ ಬಗ್ಗೆ ಏನನ್ನೋ ಬಚ್ಚಿಡುತ್ತಿದ್ದೀಯ. ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನ್ನ ಮನಸ್ಸಿನ ಪೊರೆಯನ್ನು ಸ್ವಲ್ಪ ಕಳಚು ಎಂದ. ಶಮಂತನ ಸ್ನೇಹದ ಮನವಿ ಕಾವೇರಿಯ ಹೃದಯದ ಕಣ್ಣುಗಳ ತನಕ ತಲುಪಿ ಕಣ್ಣೀರಾಗಿ ಹನಿಯತೊಡಗಿತ್ತು. ತನ್ನ ಮನಸ್ಸಿನ ನೋವನ್ನು ಅವಳು ಒಂದೊಂದಾಗಿ ಬಿಚ್ಚಿಡತೊಡಗಿದಳು. ಶಮಂತನ ಸಹಾನುಭೂತಿ ಗಾಯದ ಮೇಲೆ ಮುಲಾಮಿನ ತರಹ ಕೆಲಸ ಮಾಡತೊಡಗಿತು. ಕಾವೇರಿಯ ಕರುಣಾಜನಕ ಕತೆ ಕೇಳಿ ಶಮಂತ್, ಕಾವೇರಿ, ನಿನ್ನ ಗಂಡ ಮೋಹನ್ ನಿಮ್ಮಿಬ್ಬರ ರಿಪೋರ್ಟ್ ತೋರಿಸಿ ನಿನಗೆ ನಿಜ ಹೇಳುತ್ತಿದ್ದಾನೆಯೇ? ಅಂದರೆ? ಮೋಹನ್ ಆನ್ಲೈನಿನಲ್ಲಿಯೇ ರಿಪೋರ್ಟ್ ನೋಡಿ ಹೇಳಿದ್ದು. ಅಂದರೆ ನೀನು ಅದನ್ನು ಕಣ್ಣಾರೆ ನೋಡಿರಲಿಲ್ಲ. ಮೋಹನ್ ಅದರ ಪ್ರಿಂಟೌಟ್ ಕೂಡ ತೆಗೆದಿರಲಿಲ್ಲ. ನೀನು ಅದರ ಬಗ್ಗೆ ಪರಿಶೀಲನೆ. ಶಮಂತನ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸಿದ ಕಾವೇರಿ, ಮೋಹನ್ ಇಷ್ಟು ದೊಡ್ಡ ಸುಳ್ಳು ಹೇಗೆ ಹೇಳಲು ಸಾಧ್ಯ? ಅವನು ಕೋಪಿಷ್ಠ ನಿಜ, ಆದರೆ ಇಷ್ಟು ದೊಡ್ಡ ಮೋಸಗಾರ ಕೂಡ. ಅವಳು ತಳಮಳಗೊಂಡು ಯೋಚನೆಯಲ್ಲಿ ಮುಳುಗಿದಳು. ಕಾವೇರಿ ಚಿಂತಿತಳಾದದ್ದನ್ನು ಕಂಡು ಅವಳ ಮನಸ್ಸನ್ನು ಬೇರೆಡೆ ತಿರುಗಿಸಲು ನಗೆ ಹನಿಗಳನ್ನು ಕೇಳಿಸತೊಡಗಿದ. ಆಗ ವಾತಾವರಣ ನಗುವಿನಲ್ಲಿ ಪರಿವರ್ತನೆಗೊಂಡಿತ್ತು. ಅಷ್ಟರಲ್ಲಿ ಕಾವೇರಿಗೆ ಅಪ್ಪನಿಂದ ಫೋನ್ ಬಂತು. ತಾವು ಈಗಷ್ಟೇ ಮುಂಬೈ ತಲುಪಿದ್ದಾಗಿ ಅವರು ಹೇಳಿದರು. ಕಾವೇರಿ ಮನೆಯಲ್ಲಿ ಏಕಾಂಗಿಯಾಗಿ ಇರುವಂತಾಯ್ತಲ್ಲ ಎಂದು ಚಿಂತಿಸಿದ ಅಪ್ಪನಿಗೆ ಶಮಂತ್ ಮನೆಗೆ ಬಂದಿದ್ದಾನೆಂದು ತಿಳಿದು ಮನಸ್ಸಿಗೆ ನಿರಾಳವಾಯಿತು. ಆ ರಾತ್ರಿ ತಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುವಂತೆ ಅವರು ಶಮಂತನಿಗೆ ವಿನಂತಿಸಿದರು. ರಾತ್ರಿ 1 ಗಂಟೆಯ ತನಕ ಸ್ನೇಹಿತರ ಮಾತುಕತೆ ನಡೆದಿತ್ತು. ನಂತರ ಇಬ್ಬರಿಗೂ ನಿದ್ರೆ ಎಳೆಯುತ್ತಿತ್ತು. ಮಲಗಲು ಹೋಗುವ ಮೊದಲು ಶಮಂತ್ ಮುಗುಳು ನಗುತ್ತಾ ಹೇಳಿದ, ಕಾವೇರಿ, ನಾನೊಂದು ವಿಷಯ ಹೇಳ್ತೀನಿ. ನಾವಿಬ್ಬರೂ ಅದೆಷ್ಟು ದಿನಗಳ ನಂತರ ಭೇಟಿಯಾಗಿದ್ದೇವೆ. ಇನ್ಮುಂದೆ ಯಾವಾಗ ಭೇಟಿಯಾಗುತ್ತೀವೋ ಏನೋ. ನಿನಗೆ ಏನು ತೊಂದರೆ ಇಲ್ಲವೆಂದರೆ ನಾವಿಬ್ಬರೂ ಒಂದೊಂದು ಕಪ್ ಕಾಫಿ ಕುಡಿಯೋಣ. ಆದರೆ ಕಾಫಿ ನಾನೇ ಮಾಡ್ತೀನಿ. ಕಾವೇರಿಗೆ ಮಿತ್ರನ ಆಗ್ರಹವನ್ನು ತಳ್ಳಿಹಾಕಲು ಆಗಲಿಲ್ಲ. ಒಪ್ಪಿಕೊಂಡು ತನ್ನ ಅಪ್ಪನ ಕೋಣೆಯಲ್ಲಿ ಶಮಂತನಿಗೆ ಮಲಗಲು ವ್ಯವಸ್ಥೆ ಮಾಡತೊಡಗಿದಳು. ಅಲ್ಲಿಂದ ಹೊರಗೆ ಬರುತ್ತಿದ್ದಂತೆ ಶಮಂತ್ ಕಾಫಿ ಕಪ್ ಹಿಡಿದುಕೊಂಡು ನಿಂತಿದ್ದ. ಕಪ್ ಕೈಗೆತ್ತಿಕೊಂಡ ಕಾವೇರಿ ಕಾಫಿ ಗುಟುಕರಿಸಿ, ಶಮಂತ್, ನೀನು ಮಾಡಿದ ಕಾಫಿ ಬಹಳ ರುಚಿಯಾಗಿದೆ. ನಿನ್ನನ್ನು ವರಿಸಲಿರುವ ಹುಡುಗಿಯ ಬಗ್ಗೆ ನನಗೆ ಅಸೂಯೆಯಾಗುತ್ತಿದೆ ಎಂದು ಹೇಳುತ್ತಾ ಅಲ್ಲೇ ಹಾಸಿಗೆಯ ಮೇಲೆ ಕುಳಿತು ಕಿಲಕಿಲನೆ ನಕ್ಕಳು. ಶಮಂತ್ ತನ್ನ ಮೊಬೈಲಿನಲ್ಲಿದ್ದ ಹುಡುಗಿಯರ ಫೋಟೋ ತೋರಿಸತೊಡಗಿದ. ಇತ್ತೀಚೆಗಷ್ಟೇ ಅವನಿಗಾಗಿ ಕೆಲವು ಸಂಬಂಧಗಳು ಹುಡುಕಿಕೊಂಡು ಬರುತ್ತಿದ್ದವು. ತನಗೆ ಯಾವ ಹುಡುಗಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ಹೇಳುತ್ತಾ ಅವನು ವಾಶ್ರೂಮ್ ಕಡೆಗೆ ಹೋದ. ದಣಿದು ಹೋಗಿದ್ದ ಕಾವೇರಿ ಅಲ್ಲಿಯೇ ಹಾಸಿಗೆಯ ಮೇಲೆ ಮಲಗಿದ್ದಳು. ಯಾವಾಗ ನಿದ್ರೆಗೆ ಜಾರಿದಳೋ ಗೊತ್ತೇ ಆಗಲಿಲ್ಲ. ಮುಂಜಾನೆ ಅಲಾರಂ ಆಗುತ್ತಿದ್ದಂತೆ ಕಾವೇರಿ ನಿದ್ದೆಯಿಂದ ಎಚ್ಚೆತ್ತಳು. ಅವಳು ಗಡಿಬಿಡಿಯಿಂದ ಹೊರಗೆ ಬಂದಳು. ಬಾಲ್ಕನಿಯಲ್ಲಿ ಶಮಂತ್
ಹೊಂಬಣ್ಣದ ಸೂರ್ಯನ ಕಿರಣಗಳನ್ನು ನೋಡುತ್ತಾ ಮೈಮರೆತು ನಿಂತಿದ್ದ. ರಾತ್ರಿಯ ಘಟನೆಯ ಬಗ್ಗೆ ಕಾವೇರಿ ಪ್ರಶ್ನಿಸುವ ಮೊದಲೇ ಅವನೇ ಹೇಳತೊಡಗಿದ. ರಾತ್ರಿ ನಾನು ವಾಶ್ರೂಮಿನಿಂದ ಬರುತ್ತಿದ್ದಂತೆಯೇ ನೀನು ಮಲಗಿಬಿಟ್ಟಿದ್ದೆ. ನಿನ್ನನ್ನು ಎಬ್ಬಿಸುವುದು ಸರಿಯಿಲ್ಲವೆನಿಸಿ ಹಾಗಾಗಿ ನಾನು ಹೋಗಿ ಮಲಗಿಕೊಂಡೆ. ಚಹಾ ಕುಡಿದು ಸಮಂತ್ ವಾಪಸ್ ಹೊರಟು ಹೋದ. ಅಪ್ಪ ಮುಂಬೈನಿಂದ ವಾಪಸ್ ಆಗುವ ತನಕ ಶಮಂತ್ ಪ್ರತಿದಿನ ಕಾವೇರಿಯನ್ನು ಭೇಟಿಯಾಗಲು ಬರುತ್ತಿದ್ದ. ಅಪ್ಪ ವಾಪಸ್ಸಾದಾಗ ಕಾವೇರಿ ಚಿಕ್ಕ ಮಗುವಿನ ಹಾಗೆ ಖುಷಿಪಟ್ಟಳು. ಕೆಲವೇ ದಿನಗಳ ಮಟ್ಟಿಗೆ ಅವರು ಮುಂಬೈಗೆ ಹೋಗಿದ್ದರೂ ವಾಪಸ್ ಬರುವಾಗ ಕಾವೇರಿಗೆ ಇಷ್ಟವಾಗುವ ಬಟ್ಟೆ, ಬರೆ, ತಿಂಡಿ ಮುಂತಾದವುಗಳನ್ನು ತಂದಿದ್ದರು. ಅವರು ಮಗಳನ್ನು ಯಾವಾಗಲೂ ಖುಷಿಯಿಂದ ಕಾಣಲು ಬಯಸುತ್ತಿದ್ದರು. ಅವಳಿಗೆ ಎಳ್ಳಷ್ಟು ದುಃಖ ಆಗಬಾರದು ಎಂದುಕೊಳ್ಳುತ್ತಿದ್ದರು. ಆದರೆ ಕಾವೇರಿ ಮಾತ್ರ ತನ್ನ ಮನದ ಮಾತನ್ನು ತಂದೆಗೆ ಹೇಳಲು ಆಗಲಿಲ್ಲ. ತಾನು ತಾಯಿಯಾಗದೇ ಇರುವ ಬಗ್ಗೆ, ಅತ್ತೆ ಮನೆಯವರು ತನ್ನ ಮೇಲೆಯೇ ತಪ್ಪು ಹೊರಿಸುತ್ತಿರುವ ಬಗ್ಗೆ ಅವಳು ಅಪ್ಪನ ಮುಂದೆ ಹೇಳಿಕೊಳ್ಳಲಿಲ್ಲ. ತನ್ನ ನೋವನ್ನು ತನ್ನೊಳಗೆ ಹತ್ತಿಕ್ಕಿಕೊಂಡು ಅಪ್ಪನ ಸ್ನೇಹದ ಸವಿಯನ್ನು ಎಂದೆಂದಿಗೂ ಸವಿಯಬೇಕೆನ್ನುತ್ತಿದ್ದಳು. ಅಪ್ಪನ ಮನೆಗೆ ಬಂದು 10 ದಿನಗಳು ಹೇಗೆ ಕಳೆದು ಹೋದವೋ ಗೊತ್ತೇ ಆಗಲಿಲ್ಲ ಅವಳಿಗೆ. ತನ್ನ ಅತ್ತೆಯ ಮನೆಗೆ ವಾಪಸ್ಸಾಗುವ ದಿನ ತಿಂಡಿ ತಿಂದು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಅವಳಿಗೆ ವಾಂತಿ ಬರುವಂತಾಯಿತು. ಜೊತೆಗೆ ತಲೆ ಸುತ್ತು ಕೂಡ ಆಗುತ್ತಿತ್ತು. ಅಪ್ಪ ಅವಳನ್ನು ತಕ್ಷಣವೇ ಡಾಕ್ಟರ್ ಸುಜಾತಾ ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋದರು. ಡಾಕ್ಟರ್ ಸುಜಾತಾ ಅವಳನ್ನು ಪರೀಕ್ಷಿಸಿ ಔಷಧಿಯ ಜೊತೆಗೆ ಕೆಲವು ಟೆಸ್ಟ್ಗಳನ್ನು ಬರೆದುಕೊಟ್ಟರು. ಟೆಸ್ಟ್ಗಾಗಿ ಸ್ಯಾಂಪಲ್ ಕೊಟ್ಟು ಕಾವೇರಿ ಮನೆಗೆ ವಾಪಸ್ ಆದಳು. ಮಧ್ಯಾಹ್ನ ಶಮಂತ್ ಅವಳನ್ನು ಭೇಟಿಯಾಗಲು ಬಂದಾಗ ಅವಳಿಗೆ ಇಷ್ಟವಾಗುವ ಚಿರೋಟಿ ತಂದಿದ್ದ. ತನಗಿಷ್ಟವಾದ ಚಿರೋಟಿ, ಮೇಲಾಗಿ ಅಪ್ಪ ಹಾಗೂ ಶಮಂತನ ಜೊತೆ ಕಾವೇರಿ ತನ್ನ ಅನಾರೋಗ್ಯದ ವಿಷಯವನ್ನು ಮರೆತೇ ಬಿಟ್ಟಳು. ಮೂವರ ಮಾತು ಹಾಗೂ ನಗುವಿನಿಂದ ಮನೆಯಲ್ಲಿ ಖುಷಿ ಪ್ರತಿಧ್ವನಿಸುತ್ತಿತ್ತು. ಸಂಜೆಯಾಗುತ್ತಿದ್ದಂತೆ ಕಾವೇರಿಗೆ ಸಂಪೂರ್ಣ ಸರಿ ಹೋಯಿತು. ಕಾವೇರಿ ಮರುದಿನದ ತನಕ ಉಳಿಯಬೇಕೆಂದು ಬಯಸುತ್ತಿದ್ದರೂ ಗಂಡನ ಮನೆಗೆ ಹೋಗುವುದೇ ಸೂಕ್ತ ಎಂದು ಕಾವೇರಿ ಬಯಸಿದಳು. ಏಕೆಂದರೆ ಬೆಳಗ್ಗೆಯಷ್ಟೇ ಮೋಹನ್ ಸಿಡ್ನಿಯಿಂದ ವಾಪಸ್ ಆಗಿದ್ದ. ಡಾಕ್ಟರ್ ಸುಜಾತರ ಕ್ಲಿನಿಕ್ಕಿನಲ್ಲಿ ರಿಪೋರ್ಟ್ಸನ್ನು ಆನ್ಲೈನ್ನಲ್ಲಿ ನೋಡುವ ಸೌಲಭ್ಯ ಇರಲಿಲ್ಲ. ಜೊತೆಗೆ ಆರೋಗ್ಯ ಸುಧಾರಿಸಿದ ಕಾರಣ ಕಾವೇರಿಗೆ ರಿಪೋರ್ಟ್ಸ್ ಪಡೆಯುವುದು ಅವಶ್ಯ ಎನಿಸಲಿಲ್ಲ. ಹೀಗಾಗಿ ಅವಳು ತನ್ನ ಮನೆಗೆ ಹೋಗಲು ಕ್ಯಾಬ್ ಬುಕ್ ಮಾಡಿದಳು. ಸುಭಾಷ್ ಮತ್ತು ಶಮಂತರಿಗೆ ಮಾತ್ರ ಒಂದು ಸಲ ರಿಪೋರ್ಟ್ ನೋಡುವುದೇ ಸರಿ ಎನಿಸಿತು. ಕಾವೇರಿಗೆ ತನ್ನ ಮನೆಗೆ ಹೋಗಲು ತಡವಾಗಿದ್ದರಿಂದ ಶಮಂತ್ ತಾನೇ ಕ್ಲಿನಿಕ್ಕಿನಿಂದ ರಿಪೋರ್ಟ್ ಪಡೆದು ಅದರ ಫೋಟೋ ತೆಗೆದು ಕಾವೇರಿಗೆ ವಾಟ್ಸಪ್ನಲ್ಲಿ ಕಳುಹಿಸಿದಾಗಿ ಹೇಳಿದ. ಕ್ಯಾಬ್ ಬಂದ ಬಳಿಕ ಅಪ್ಪ ಹಾಗೂ ಶಮಂತ್ರಿಂದ ವಿದಾಯ ಪಡೆದು ಕಾವೇರಿ ತನ್ನ ಮನೆಯ ಕಡೆ ಪ್ರಯಾಣ ಬೆಳೆಸಿದಳು. ಕಾವೇರಿ ಇನ್ನೇನು ಮನೆ ತಲುಪಲಿದ್ದಳು. ಅಷ್ಟರಲ್ಲಿ ಶಮಂತ್ ಕಳಿಸಿದ ರಿಪೋರ್ಟ್ ಫೋಟೋ ಸಿಕ್ಕಿತು. ಕಾವೇರಿ ಆ ಫೋಟೋ ಡೌನ್ಲೋಡ್ ಮಾಡಿ ನೋಡುತ್ತಿದ್ದಂತೆಯೇ ಅವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲು ಆಗಲಿಲ್ಲ. ರಿಪೋರ್ಟ್ಸ್ ಅವಳು ಗರ್ಭಿಣಿ ಎಂದು ಹೇಳುತ್ತಿತ್ತು. ಕಾವೇರಿಯ ಮನಸ್ಸು ಕುಣಿದು ಕುಪ್ಪಳಿಸತೊಡಗಿತು. ಪತಿಯನ್ನು ಭೇಟಿಯಾಗಿ ಅವಳು ಆ ಖುಷಿಯ ಸುದ್ದಿಯನ್ನು ತಿಳಿಸಲು ಕಾತುರಳಾಗಿದ್ದಳು. ಮನೆ ತಲುಪುತ್ತಿದ್ದಂತೆ ಅವಳು ವಿಶ್ರಾಂತಿ ಪಡೆಯುತ್ತಿದ್ದ ಗಂಡನ ಬಳಿ ಹೋಗಿ ಅವನಿಗೆ ಕಣ್ಣು ಮುಚ್ಚಲು ಹೇಳಿದಳು. ಅವನು ಕಣ್ಮುಚ್ಚುತ್ತಿದ್ದಂತೆ ಕಾವೇರಿ ಮೊಬೈಲ್ ತೆಗೆದು ಗಂಡನ ಮುಂದೆ ಹಿಡಿದಳು. ಮೋಹನ್ ಕಣ್ತೆರೆದು ಸ್ಕ್ರೀನ್ ಮೇಲೆ ಕಣ್ಣು ಹರಿಸಿದ. ಅದರಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಎಂದು ನೋಡುತ್ತಿದ್ದಂತೆಯೇ ಅವನ ಮುಖದ ಬಣ್ಣವೇ ಇಳಿದು ಹೋಯಿತು. ಮರುಕ್ಷಣವೇ ಅವನು ಇದೇನು ನಿನ್ನ ತಮಾಷೆ ಎಂದು ಗುಡುಗಿದ. ಇದು ತಮಾಷೆಯಲ್ಲ, ಸತ್ಯ ಮೋಹನ್, ಕಾವೇರಿ ಖುಷಿಯಿಂದ ಹೇಳಿದಳು. ಆದರೆ ಹೀಗಾಗಲು ಹೇಗೆ ಸಾಧ್ಯ? ಮೋಹನ್ ಸಂದೇಹದ ಸುಳಿಯಲ್ಲಿ ಸಿಲುಕಿದ. ಆಯಿತು ಅಷ್ಟೇ, ಹೇಗೆಂದು ನನಗೂ ಗೊತ್ತಿಲ್ಲ ಎಂದು ಹೇಳುತ್ತಾ ಖುಷಿಯಲ್ಲಿ ತೇಲುತ್ತಾ ಅವನನ್ನು ಅಪ್ಪಿಕೊಂಡಳು. ಕಾವೇರಿಯನ್ನು ತನ್ನಿಂದ ದೂರ ಸರಿಸುತ್ತಾ ಮೋಹನ್ ಹೀಗಾಗಲು ಖಂಡಿತ ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಎಂದು ಆಕ್ರೋಶದ ಧ್ವನಿಯಲ್ಲಿ ಹೇಳಿದ. ನಿಮಗೇನಾಗಿದೆ? ಈಗ ಕಾವೇರಿ ಸ್ವಲ್ಪ ಕೋಪದ ಧ್ವನಿಯಲ್ಲಿಯೇ ಕೇಳಿದಳು. ಅದೇನು ಹೇಳುತ್ತಿದ್ದೀರಿ ನೀವು ಅಷ್ಟೊತ್ತಿನಿಂದ? ಈ ಖುಷಿ ಸುದ್ದಿ ಕೇಳಿ ನೀವು ಕುಣಿದು ಕುಪ್ಪಳಿಸುತ್ತೀರಿ ಎಂದುಕೊಂಡಿದ್ದೆ. ಎಂಥ ಖುಷಿ ಸುದ್ದಿ? ಎಂತಹ ಸುದ್ದಿ? ಇವತ್ತು ನೀನು ಕೇಳಿಸಿಕೊ, ನಾನು ತಂದೆಯಾಗಲು ಸಾಧ್ಯವೇ ಇಲ್ಲ. ಆವೇಶ ಹಾಗೂ ಸಿಟ್ಟಿನ ಭರದಲ್ಲಿ ಮೋಹನ್ ಬಾಯಿಂದ ಸತ್ಯ ಹೊರಬಂದಿತ್ತು. ಕಾವೇರಿ ತಲೆ ಹಿಡಿದು ಕುಳಿತುಕೊಂಡಳು. ಅವಳಿಗೆ ತಲೆ ತಿರುಗಿ ತಾನು ಬಿದ್ದು ಬಿಡಬಹುದು ಎಂದೆನಿಸಿತು. ಗಟ್ಟಿ ಧ್ವನಿಯಲ್ಲಿ ಮೋಹನ್ ಕಿರುಚಿದ. ಈ ಮಗು ಯಾರದ್ದು ಎಂದು ನಾನು ಕೇಳಬಹುದಾ? ಬಹುಶಃ ಶಮಂತನದ್ದೇ ಇರಬೇಕು. ಅವನೇ ಈ ರಿಪೋರ್ಟ್ ಕಳಿಸಿದ್ದಾನಲ್ಲ ನಿನಗೆ. ಕಾವೇರಿಗೆ ಅದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ. ಅವಳು ತಕ್ಷಣವೇ ಸಿಡಿದೆದ್ದಳು. ನೀವೇಕೆ ಟೆಸ್ಟ್ ರಿಪೋರ್ಟನ್ನು ನನಗೆ ತೋರಿಸಲಿಲ್ಲ ಎಂದು ಈಗ ಅರ್ಥವಾಯಿತು. ಮಹಾ ಮೋಸ. ಒಳಗೊಳಗೆ ಕುದಿಯುತ್ತಿದ್ದ ಮೋಹನ್ ಏನನ್ನೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ.
ಅವನು ಕೋಣೆಯೊಳಗೆ ಅತ್ತಿತ್ತ ಹೆಜ್ಜೆ ಹಾಕತೊಡಗಿದ. ಕಾವೇರಿ ಕೂಡ ಗೊಂದಲಕ್ಕೊಳಗಾಗಿ ತಲೆಯ ಮೇಲೆ ಕೈ ಇಟ್ಟುಕೊಂಡು ಹಾಸಿಗೆಯ ಮೇಲೆ ಕುಳಿತುಕೊಂಡಳು. ಸ್ವಲ್ಪ ಹೊತ್ತಿನ ಬಳಿಕ ಕೋಣೆಯಲ್ಲಿನ ಮೌನವನ್ನು ಕಾವೇರಿಯ ಮೊಬೈಲ್ ರಿಂಗ್ ಮುರಿಯಿತು. ಫೋನ್ ಶಮಂತನದಾಗಿತ್ತು. ಮೆಲ್ಲನೆಯ ಧ್ವನಿಯಲ್ಲಿ ಹಲೋ ಎನ್ನುತ್ತಾ ಕೋಣೆಗೆ ತಗುಲಿಕೊಂಡಿದ್ದ ಬಾಲ್ಕನಿಗೆ ಹೋಗಿ ನಿಂತಳು. ಮೋಹನ್ನರ ಸಿಡ್ನಿ ಟೂರ್ ಹೇಗಿತ್ತು? ಈಗ ನಿನ್ನ ಆರೋಗ್ಯ ಹೇಗಿದೆ? ಅಂದಹಾಗೆ ನಾನು ನಿನಗೊಂದು ಮುಖ್ಯ ವಿಷಯ ತಿಳಿಸಲು ಫೋನ್ ಮಾಡಿದೆ. ನಿನಗೆ ನಾನು ಕಳುಹಿಸಿದ ಆ ರಿಪೋರ್ಟ್ ನಿನ್ನದಲ್ಲ, ಅದು ಬೇರೆ ಯಾರೋ ಕಾವೇರಿಯದಂತೆ. ಸ್ವಲ್ಪ ಹೊತ್ತಿಗೆ ಮೊದಲು ಕ್ಲಿನಿಕ್ಕಿನಿಂದ ನನಗೆ ಫೋನ್ ಬಂದಿತ್ತು. ನಾನು ಪುನಃ ಕ್ಲಿನಿಕ್ಕಿಗೆ ಹೋಗಿ ನಿನ್ನ ರಿಪೋರ್ಟ್ ತೆಗೆದುಕೊಂಡು ಬಂದೆ. ಈಗ ನಿನಗೆ ಆ ರಿಪೋರ್ಟ್ ಕಳಿಸಿರುವೆ. ನಿನಗೆ ಬೇರೇನೂ ಸಮಸ್ಯೆ ಇಲ್ಲ, ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಎಂದು ಹೇಳಿದ. ಇದೆಲ್ಲ ಹೇಗಾಯ್ತು ಅಂತ ನಾನು ಗೊಂದಲದಲ್ಲಿದ್ದೆ. ಆದರೆ ತಪ್ಪು ರಿಪೋರ್ಟ್ ಮೋಹನನ ಮುಖವಾಡವನ್ನು ಕಳಚಿತು ಎಂದು ಹೇಳುತ್ತಾ ಇಡೀ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದಳು ಕಾವೇರಿ. ಈಗ ಮೋಹನನಿಗೆ ರಿಪೋರ್ಟ್ನ ಸತ್ಯಾಸತ್ಯತೆಯನ್ನು ತಿಳಿಸು, ಎಲ್ಲ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಶಮಂತ್ ಫೋನ್ ಕಟ್ ಮಾಡಿದ. ಬಳಿಕ ಸರಿಯಾದ ರಿಪೋರ್ಟನ್ನು ಕಾವೇರಿಗೆ ಕಳಿಸಿಕೊಟ್ಟ. ಫೋನಿನಲ್ಲಿ ಕಾವೇರಿಯ ಹತಾಶೆಯಿಂದ ಕೂಡಿದ ಧ್ವನಿ ಕೇಳಿ ಶಮಂತ್ ಚಿಂತಿತನಾದ. ಮೋಹನ್ ಬಗೆಗಿದ್ದ ಅವನ ಸಂದೇಹ ನಿಜವೇ ಆಯಿತು. ಒಂದು ಸಣ್ಣ ಉಪಾಯ ಮಾಡಿ ಅವನ ಸುಳ್ಳಿನ ತೆರೆ ಸರಿಸಲು ಯಶಸ್ವಿಯೂ ಆದ. ಆಗಿದ್ದು ಇಷ್ಟೇ, ಸಂಜೆ ಅವನು ಕಾವೇರಿಯ ರಿಪೋರ್ಟ್ ತರಲೆಂದು ಕ್ಲಿನಿಕ್ಕಿಗೆ ಹೋದಾಗ ಅದರ ಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ನೋಡಿ ಅವನೂ ಚಕಿತನಾಗಿದ್ದ. ಬಳಿಕ ರಿಪೋರ್ಟ್ನ ಮೊಬೈಲ್ ನಂಬರ್ ಹಾಗೂ ಮನೆಯ ವಿಳಾಸ ನೋಡಿದಾಗ ಇದು ಇನ್ಯಾರೋ ಕಾವೇರಿಯದ್ದಾಗಿತ್ತು. ಅವನು ಕೌಂಟರ್ಗೆ ಹೋಗಿ ಸರಿಯಾದ ರಿಪೋರ್ಟ್ ತೆಗೆದುಕೊಳ್ಳುವ ಮೊದಲು ಅದರ ವಿಳಾಸ, ಮೊಬೈಲ್ ನಂಬರ್ ಕಾಣಿಸದಂತೆ ಫೋಟೋ ತೆಗೆದುಕೊಂಡ. ಬಳಿಕ ಶಮಂತ್ ಕಾವೇರಿಯ ನಿಜವಾದ ರಿಪೋರ್ಟ್ ತನ್ನ ಬಳಿ ಇಟ್ಟುಕೊಂಡ. ರಿಪೋರ್ಟ್ ನಾರ್ಮಲ್ ಆಗಿದ್ದರಿಂದ ಅವಳಿಗೆ ಇದನ್ನು ತುರ್ತಾಗಿ ಕಳುಹಿಸುವ ಅಗತ್ಯವಿಲ್ಲ ಎನಿಸಿತು. ತಪ್ಪು ವರದಿ ಇರುವ ಫೋಟೋವನ್ನು ಕಾವೇರಿಗೆ ಕಳಿಸಿ ಬಹಳಷ್ಟು ಹೊತ್ತಿನ ಬಳಿಕ ಸರಿಯಾದ ವರದಿಯನ್ನು ಕಳುಹಿಸಿಕೊಟ್ಟ. ಅಲ್ಲಿಯವರೆಗೆ ಕಾವೇರಿ ತಪ್ಪು ವರದಿಯನ್ನು ಗಂಡನಿಗೆ ತೋರಿಸಿ ಅವನ ಜೊತೆ ಮಾತನಾಡುತ್ತಾಳೆ. ತಪ್ಪು ವರದಿಯನ್ನು ನೋಡಿ ಮೋಹನನ ಪ್ರತಿಕ್ರಿಯೆ ಹೇಗಿರುತ್ತದೆ, ಅದರಿಂದ ಸತ್ಯಾಸತ್ಯತೆಗಳು ಅರಿತುಕೊಳ್ಳುವುದು ಶಮಂತನ ಉದ್ದೇಶವಾಗಿತ್ತು. ಸರಿಯಾದ ವರದಿ ನೋಡಿದ ಬಳಿಕ ಮುಜುಗರಕ್ಕೊಳಗಾದ ಮೋಹನ್ ತನ್ನ ತಪ್ಪನ್ನು ಮುಚ್ಚಿಟ್ಟುಕೊಳ್ಳಲು ಕಾವೇರಿಯ ಕ್ಷಮೆ ಕೇಳುತ್ತಾನೆ. ಅವರಿಬ್ಬರ ವೈವಾಹಿಕ ಜೀವನ ಸುಖಾಂತ ತಿರುವು ಪಡೆದುಕೊಳ್ಳುತ್ತದೆಂದು ಶಮಂತ್ ಭಾವಿಸಿದ್ದ. ಆದರೆ ಅದು ಹಾಗಾಗಲಿಲ್ಲ. ಪ್ರೆಗ್ನೆನ್ಸಿ ರಿಪೋರ್ಟ್ ತಪ್ಪಾಗಿತ್ತು ಎಂದು ಕಾವೇರಿ ಮೋಹನನಿಗೆ ಹೇಳಿದಾಗ ಅವನು ನಿರ್ಲಜ್ಜತೆಯಿಂದ ಕಾವೇರಿಯ ಮೇಲೆ ಇನ್ನೂ ಕೋಪಗೊಂಡ. ನೀನು ನಿನ್ನ ಗೆಳೆಯನೊಂದಿಗೆ ಸೇರಿಕೊಂಡು ನನ್ನನ್ನು ತಮಾಷೆ ಮಾಡಲು ಶುರು ಮಾಡಿಕೊಂಡೆಯಾ? ನಿನ್ನನ್ನು ನೀನು ಏನಂತ ತಿಳಿದುಕೊಂಡಿರುವೆ? ನಾನು ಸಿಡ್ನಿಯಲ್ಲಿಯೇ ಖುಷಿಯಾಗಿದ್ದಿದ್ದೆ. ಎಲ್ಲ ಬಿಟ್ಟು ಅಲ್ಲಿಗೆ ಹೋಗಿ ಬಿಡೋದು ಸರಿ ಎನಿಸುತ್ತೆ ಎಂದು ಕೂಗಾಡಿದ. ಕಾವೇರಿಯ ಮನಸ್ಸು ದುಃಖಭರಿತವಾಗಿತ್ತು. ಮನಸ್ಸು ಚೂರುಚೂರಾಗಿತ್ತು. ನೋವು ಅವಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಜೋರಾಗಿ ಚೀರಿ ಚೀರಿ ಹೇಳಬೇಕೆನಿಸಿತು. ಅವಳಿಗೆ ಗೊತ್ತಿಲ್ಲದಂತೆಯೇ ಧ್ವನಿ ಹೊರಹೊಮ್ಮಿತು. ನೀವು ಮಾಡಿದ ತಪ್ಪಿಗೆ ಸಂಕೋಚ ಪಡುವ ಬದಲು ನನ್ನ ಹಾಗೂ ನನ್ನ ಸ್ನೇಹಿತನ ಮೇಲೆ ಗೂಬೆ ಕೂರಿಸ್ತಿದ್ದೀರಾ? ಈವರೆಗೆ ನಿಮ್ಮ ವರ್ತನೆಯನ್ನು ನಾನು ನಿಮ್ಮ ಸ್ವಭಾವವೆಂದು ಭಾವಿಸಿ ಸಹಿಸಿಕೊಂಡು ಬಂದಿದ್ದೆ. ಆದರೆ ನೀವು ಮೊದಲ ದಿನದಿಂದಲೇ ನನ್ನನ್ನು ಕಡೆಗಣಿಸುವ ಅವಕಾಶವನ್ನು ಹುಡುಕುತ್ತಲೇ ಬಂದಿದ್ದೀರಿ. ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಅಸಮರ್ಥರಾದರೆ ಏನಾಯ್ತು? ಅದು ನೀವಾಗಿರಬಹುದು ಅಥವಾ ನಾನು. ಅದನ್ನು ನೀವು ಮನಸಾರೆ ಒಪ್ಪಿಕೊಂಡು ಹೋಗಬೇಕಿತ್ತು. ಗಂಡ ಹೆಂಡತಿಯ ಸಂಬಂಧ ಪ್ರೀತಿಯನ್ನು ಅವಲಂಬಿಸಿರುತ್ತೆ. ಮೆದುಳಿನ ಆಟ ಇಲ್ಲಿ ನಡೆಯುವುದಿಲ್ಲ. ನೀವು ನನ್ನನ್ನೇನು ತೊರೆಯುತ್ತೀರಿ? ಗಂಡ ಹೆಂಡತಿಯ ಹೆಸರಿನ ಮೇಲೆ ಕಳಂಕವಾಗಿರುವ ಈ ಸಂಬಂಧವನ್ನು ನಾನು ಈಗಿಂದೀಗಲೇ ತೊರೆಯುತ್ತೇನೆ ಎಂದು ರೋಷದಿಂದ ಹೇಳಿದಳು. ಮೋಹನ್ ಅವಳ ಮಾತುಗಳನ್ನು ಕೇಳಿಸಿಕೊಂಡು ದಂಗಾಗಿ ಹೋದ. ಅವಳು ಬ್ಯಾಗ್ ಹೆಗಲಿಗಿರಿಸಿಕೊಂಡು ತವರಿಗೆ ಹೊರಟು ಬಂದಳು. ಎಷ್ಟೆಲ್ಲ ತಿಳಿದ ಬಳಿಕ ಸುಭಾಷ್ ಸಹ ಏನು ತಾನೇ ಮಾಡಲು ಸಾಧ್ಯವಿತ್ತು? ಕೆಲವು ದಿನಗಳ ಬಳಿಕ ಇಬ್ಬರ ಸಂಬಂಧಕ್ಕೆ ವಿಚ್ಛೇದನ ಸಿಕ್ಕಿತ್ತು. ತನ್ನ ಅರ್ಹತೆಯ ಆಧಾರದ ಮೇಲೆ ಕಾವೇರಿಗೆ ಶಾಲೆಯೊಂದರಲ್ಲಿ ಶಿಕ್ಷಕಿಯ ಹುದ್ದೆ ದೊರಕಿತು. ಅದಾದರೂ ಅವಳ ಮನಸ್ಸಿನಲ್ಲಿ ಒಂದು ಕೊರತೆಯ ಅನುಭವ ಭಾಸವಾಗುತ್ತಿತ್ತು. ಅವಳ ಖುಷಿಯನ್ನು ಕಿತ್ತುಕೊಳ್ಳುತ್ತಿತ್ತು. ಅಂದು ಶಮಂತ್ ಅವಳ ಮುಂದೆ ತನ್ನ ಮನದಿಂಕಿತವನ್ನು ಹೇಳಿಕೊಳ್ಳದೆ ಹೋಗಿದ್ದರೆ ಅವಳು ಖಿನ್ನತೆಗೆ ಜಾರುತ್ತಿದ್ದಳೇನೋ. ಕಾವೇರಿ, ನಿನ್ನ ಮುಂದೆ ಹೇಳಿಕೊಳ್ಳಲು ನಾನು ಎಂದೂ ಧೈರ್ಯ ತೋರಿಸಲಿಲ್ಲ. ನಿನ್ನೊಂದಿಗೆ ಇದ್ದಾಗ ಏನೋ ಒಂದು ರೀತಿಯ ಮಧುರ ಅನುಭೂತಿ ಉಂಟಾಗುತ್ತದೆ. ನಿನ್ನ ಮುಂದೆ ಏನನ್ನೋ ಹೇಳಿಕೊಳ್ಳಬೇಕು ಅನಿಸುತ್ತಿತ್ತು. ಆದರೆ ನನ್ನ ಊನಕಾಲು ನನ್ನ ಧೈರ್ಯವನ್ನು ಕಸಿದುಕೊಂಡಿತ್ತು.
ನಿನ್ನ ಮದುವೆಯಾದ ಬಳಿಕ ನನ್ನನ್ನು ನಾನು ಸಮಾಧಾನಪಡಿಸಿಕೊಂಡೆ. ನೀನು ಸದಾ ಖುಷಿಯಾಗಿರಬೇಕೆಂದು ಅಪೇಕ್ಷಿಸಿದ್ದೆ. ನೀನು ಈಗಲೂ ಉದಾಸಳಾಗಿರುವುದನ್ನು ಕಂಡು ನನ್ನ ಮನಸ್ಸು ಖಿನ್ನವಾಗುತ್ತೆ. ಎಲ್ಲಿಂದಾದರೂ ಖುಷಿಯ ಮೂಟೆ ತಂದು ನಿನ್ನ ಮೇಲೆ ಅದನ್ನು ಸುರಿದು ಬಿಡಬೇಕು ಅನ್ನಿಸುತ್ತೆ, ಶಮಂತ್ ಹೇಳಿದ. ಊನಾ, ಏನು ಹೇಳುತ್ತಿರುವೆ ಶಮಂತ್? ಮೋಹನನ ಯೋಚನೆ ಊನವಾಗಿತ್ತು. ನಿಜಾರ್ಥದಲ್ಲಿ ಭಾವನೆ ರಹಿತ ಊನ. ನೀನು ಕೆಲವು ವರ್ಷಗಳ ಮೊದಲೇ ಈ ಮಾತನ್ನೇಕೆ ಹೇಳಲಿಲ್ಲ ಎಂದ ಕಾವೇರಿಯ ಗಂಟಲು ತುಂಬಿ ಬಂತು. ಈಗಲೂ ಕಾಲ ಮಿಂಚಿಲ್ಲ ಕಾವೇರಿ. ನೀನು ನನ್ನ ಸಂಗಾತಿಯಾಗಿ ಖುಷಿಯಿಂದಿರಬಲ್ಲೆಯಾ? ಕಾವೇರಿಯ ಕಣ್ಣುಗಳಷ್ಟೇ ಅಲ್ಲ, ಮನಸ್ಸು ಕೂಡ ತುಂಬಿ ಬಂತು. ಇವತ್ತು ನಮ್ಮ ನಿಜವಾದ ಮೈತ್ರಿ ಆಯಿತು ಎಂದು ಹೇಳುತ್ತಾ ಕಾವೇರಿ ಶಮಂತನ ಭುಜಕ್ಕೆ ಒರಗಿದಳು. ನಿಮಗೆ ಈ ಕಥೆಯ ಬಗ್ಗೆ ಏನೇ ಅಭಿಪ್ರಾಯಗಳು ಇದ್ರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಕಥೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದ.